1 ವರ್ಷ 6 ತಿಂಗಳ ಸಾರಿದ ಮೇಲೆ ಹೇಳ್ತಾ ಇದ್ದೇನೆ, ಈಗ ಪರೀಕ್ಷೆ ಮಾಡಿಕೊಳ್ಳ್ರಿ. 165 ದಿನಗಳಲ್ಲಿ ನೀವು ಕಾಲಿಡ್ತಾ ಇದ್ದೀರಾ. ಪ್ರತಿ ವಾರ ಕೂಡ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಎಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ, ಎಷ್ಟು ನಿಮ್ಮ ಜೀವಿತದಲ್ಲಿ ಪರಿವರ್ತನೆ ಆಗಿದೆ, ಪರೀಕ್ಷೆ ಮಾಡಿಕೊಳ್ಳುವಂತ ದೇವರು ಇವತ್ತು ನಮ್ಮ ಸಭೆಗೆ ದೇವರು ಮಾತನಾಡ್ತಾರೆ. ನಿಮ್ಗೆ ಎಷ್ಟು ದಿನ ಸುವಾರ್ತೆ ಸಾರಲಾಗಿದೆ? ಯೇಸು ಸ್ವಾಮಿ ಬಂದಿದ್ದಾರಾ? ಎಲ್ಲಿ ಬಂದಿದ್ದಾರೆ? ಯಾವ ಸ್ಥಳದಲ್ಲಿ ಬಂದಿದ್ದಾನೆ? ಯಾವ ಪಟ್ಟಣದಲ್ಲಿ ಆತನು ಹುಟ್ಟಿದ್ದಾನೆ? ಎಲ್ಲಿ ಆತನಿಗೆ ಶಿಲುಬೆಗೆ ಹಾಕಿದ್ರು? ಎಲ್ಲಿದೆ ಆತನ ಸಮಾಧಿ? 365 ದಿನಗಳು ಸಭೆಗೆ ಬರ್ತಾ ಇದ್ದೀರಾ, ಆದ್ರೆ ಏನನ್ನು ನೀವು ಮಾಡಿದ್ದೀರಾ? 365 ದಿನಗಳು ಕಳೀತಾ ಇದೆ. 2025ನೇ ವರ್ಷದಲ್ಲಿ ಇದ್ದಂಗೆ ಇರಲ್ಲ. ಅವನು ಮುಂದೆ ಕಾಲಿಡುವಾಗ ಹೊಸದಾಗಿ ಅವನು ಇರುವವನಾಗಿದ್ದಾನೆ. ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ, ಪರೀಕ್ಷಿಸಿಕೊಳ್ಳಿರಿ. ಟೆಸ್ಟ್, ಪರೀಕ್ಷೆ ಮಾಡಿಕೊಳ್ಳ್ರಿ. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಈ ಮಾತನ್ನ ಪೌಲನು ಕೊರಿಂಥಿ ಸಭೆಗೆ ಬರೀತಾನೆ. ಕೊರಿಂಥಿ ಸಭೆ ಬಹಳ ದೊಡ್ಡದಾಗಿರುವಂತ ಸಭೆ. ಈಗೆಲ್ಲ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಈಗ ಬ್ಯಾಂಗ್ಳೂರ್, ಮುಂಬೈ, ಬೇರೆ ಬೇರೆ ಸಿಟಿಗಳಲ್ಲಿ ನೋಡುವಾಗ ಅಲ್ಲಿ ನಮ್ಮ ಹಾಗೆ 100 ಜನ 150 ಜನ ಸೇರಿ ಬರುವುದಿಲ್ಲ. ಅಲ್ಲಿ ಸಾವಿರಾರು ಗಟ್ಟಲೆ ಜನರು ಸೇರಿ ಬರುವಂತವರಾಗಿರ್ತಾರೆ. ಹಾಗೆ ಈ ಕೊರಿಂಥಿ ಸಭೆ ಬಹಳ ದೊಡ್ಡ ಸಭೆ. ಈ ಕೊರಿಂಥಿ ಪಟ್ಟಣ ಬಹಳ ಶ್ರೀಮಂತ ಪಟ್ಟಣವಾಗಿತ್ತು. ನಾವು ನೋಡ್ತೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶ್ರೀಮಂತ ಪಟ್ಟಣ ಯಾವುದು, ಶ್ರೀಮಂತ ಜಿಲ್ಲೆ ಯಾವುದು? ಯಾವುದು ನಮ್ಮ ಕರ್ನಾಟಕದಲ್ಲಿ ಶ್ರೀಮಂತ ಜಿಲ್ಲೆ? ಬೆಂಗಳೂರು. ಆರ್ಥಿಕ ವಿಷಯದಲ್ಲೇ ಮುಂದಿದೆ, ಹಣಕಾಸಿನ ವಿಷಯದಲ್ಲಿ ಮುಂದಿದೆ, ಶ್ರೀಮಂತ ಪಟ್ಟಣ. ಹಾಗೇನೆ ಸತ್ಯವೇದದಲ್ಲಿ ಕೂಡ ಕೊರಿಂಥಿ ಪಟ್ಟಣ ಶ್ರೀಮಂತ ಪಟ್ಟಣವಾಗಿತ್ತು. ಒಳ್ಳೆ ವ್ಯಾಪಾರಗಳು ನಡೆಯುವಂತ ಸ್ಥಳ. ಆ ಪಟ್ಟಣದಲ್ಲಿ ಅನೇಕ ಜನರು ಇದ್ದಾರೆ, ಶ್ರೀಮಂತವಾಗಿ ಪಟ್ಟಣ ಇದೆ. ಆದ್ರೆ ಪೌಲನು ಅಲ್ಲಿ 1.5 ವರ್ಷ ದೇವರ ಸೇವೆ ಮಾಡ್ತಾನೆ. ಎಷ್ಟು ದಿನ ದೇವರ ಸೇವೆ ಮಾಡ್ತಾರೆ? 1.5 ವರ್ಷ. 1 ವರ್ಷ 6 ತಿಂಗಳು ಆ ಪಟ್ಟಣದಲ್ಲಿ ಸೇವೆ ಮಾಡುವಾಗ ಅಲ್ಲಿ ಒಂದು ಸಭೆ ಕಟ್ಟಲ್ಪಡ್ತದೆ. ಆ ಸಭೆ ಬೈಬಲ್ ಅಲ್ಲಿ ಇರುವಂತದ್ದು ಕೊರಿಂಥಿ ಸಭೆ. ಆ ಕೊರಿಂಥಿ ಸಭೆಗೆ 2 ಪತ್ರವನ್ನ ಪೌಲನು ಬರೀತಾನೆ. ಮೊದಲನೇ ಕೊರಿಂಥಿಯನ್ನ ಬರೀತಾನೆ, 2ನೇ ಕೊರಿಂಥಿಯನ್ನ ಬರೀತಾನೆ. ಇದರ ಅರ್ಥ ಒಂದೇ ಸಭೆ 2 ಸಾರಿ ಪತ್ರವನ್ನ ಬರೆಯುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆತನು ತನ್ನ ಸೇವೆಯಲ್ಲಿ 1.5 ವರ್ಷ ಸೇವೆ ಮಾಡಿದಾಗ ಆ ಟೈಮ್ನಲ್ಲಿ ಪೌಲನು ಹೇಳಿದಂತ ಕೊನೆ ಮಾತು, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಬೇರೆಯವರು ಬಂದು ನಿಮಗೆ ಪರೀಕ್ಷೆ ಮಾಡೋದು ಅವಶ್ಯಕತೆ ಇಲ್ಲ. ಬೇರೆಯವರು ಬಂದು ನಿಮಗೆ ಹೇಳೋದು ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಏನನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತ ಪೌಲನು ಹೇಳ್ತಾ ಇದ್ದಾನೆ. ನೋಡ್ರಿ, ಈ ಜನರ ಸಭೆಯವರೆಲ್ಲರೂ ಪೌಲನ್ನೇ ನೋಡ್ತಾ ಇದ್ರು. ಯಾರನ್ನ ನೋಡ್ತಾ ಇದ್ದಾರೆ? ಈತನು ಒಳ್ಳೆ ಸೇವಕನ, ಒಳ್ಳೆ ರೀತಿಯಲ್ಲಿ ವಾಕ್ಯ ಹೇಳ್ತಾರ, ಅಥವಾ ದೇವರ ಆತ್ಮನಿಂದ ಹೇಳ್ತಾ ಇದ್ದಾನ ಇಲ್ವಾ, ನಿಜವಾಗಿ ಈತನಲ್ಲಿ ಪರಿವರ್ತನೆ ಆಗಿದೆನಾ, ನಿಜವಾಗಿ ಈತನಲ್ಲಿ ಬದಲಾವಣೆ ಆಗಿದೆ ಎಂಬುದಾಗಿ ಪೌಲನನ್ನೇ ನೋಡ್ತಾ ಇದ್ರು. ಆದ್ರೆ ಪೌಲನ್ ಹೇಳ್ತಾ ಇದ್ದಾನೆ, ಸೊ ನನ್ನನ್ನು ನೋಡ್ತಾ ಇದ್ದೀರಾ ನೀವು? ನನ್ನನ್ನು ನೋಡಿದಾದ್ರೆ ನಿಜವಾಗಿ ನಾನು ಬದಲಾವಣೆ ಆಗಿದ್ದೇನೆ, ನಿಜವಾಗಿ ನನ್ನ ಜೀವಿತದಲ್ಲಿ ಒಂದು ಪರಿವರ್ತನೆ ಆಗಿದೆ. ಏನಾ ಪರಿವರ್ತನೆ ಆಗಿದೆ? ಅದೇ ಗಲಾತ್ಯ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾನೆ ನೋಡ್ರಿ. ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂತದ್ದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯರಾದ ಅನೇಕರಿಗಿಂತ ಯಹೂದ್ಯ ಮತದಲ್ಲಿ ಆಸಕ್ತನಾಗಿದ್ದೇನು. ಇಲ್ಲಿ ಪೌಲನು ಹೇಳ್ತಾನೆ, ನೀವು ನನ್ನನ್ನು ನೋಡ್ತಾ ಇದ್ದೀರಾ? ನಾನು ಮೊದಲು ಎಂತವನಾಗಿದ್ದೆ? ನಾನು ಒಳ್ಳೆ ಕುಲದಲ್ಲಿ ಹುಟ್ಟಿದವನು, ಒಳ್ಳೆ ಜಾತಿ ಪಂಗಡದಲ್ಲಿ ಇರುವವನು. ಅಷ್ಟು ಮಾತ್ರ ಅಲ್ಲ, ನಾನು ಎಂತವನಾಗಿದ್ದೆ ಗೊತ್ತಾ? ದೇವರ ಸಭೆಯನ್ನ ಏನ್ ಮಾಡ್ತಾ ಇದ್ದೆ? ನಾನು ಹಿಂಸೆ ಪಡಿಸ್ತಾ ಇದ್ದೆ. ಯಾರಾದ್ರೂ ವಾಕ್ಯ ಓದ್ತಾ ಇದ್ರೆ ಅವ್ರನ್ನ ಬೈವನಾಗಿದ್ದೆ. ಯಾರಾದ್ರೂ ಸಭೆಗಳು ಹೋಗ್ತಾ ಇದ್ರೆ ಅವ್ರನ್ನ ಹೊಡಿತಾ ಇದೆ. ಯಾರಾದ್ರೂ ದೇವರನ್ನ ಆರಾಧನೆ ಮಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದ್ರೆ ಅವರಿಗೆ ಹೀಯಾಳವಾಗಿ ಮಾತಾಡಿಸ್ತಾ ಇದೆ. ಅವರನ್ನು ಜೈಲಿಗೆ ತಗೊಂಡೋಗಿ ಜೈಲಲ್ಲಿ ಆಗ್ತಾ ಇದೆ. ಅನೇಕರನ್ನು ಕೊಂದವನು ನಾನು. ಏನಂತ ಹೇಳ್ತಾ ಇದ್ದೇನೆ ಪೌಲು? ಅನೇಕರನ್ನು ಸಾಯಿಸಿದ್ದೇನೆ, ಅನೇಕರನ್ನ ಹೊಡೆದಿದ್ದೇನೆ, ಅನೇಕರನ್ನ ಜೈಲಲ್ಲಿ ಹಾಕಿದ್ದೇನೆ, ಅನೇಕರಿಗೆ ಬೆದರಿಕೆಯನ್ನು ಹಾಕಿದ್ದೇನೆ, ಅಂತವನು ನಾನು. ಆದ್ರೆ ಯೇಸುವನ್ನ ನೋಡಿದಾಗ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬರುವಾಗ, ಯೇಸುನಲ್ಲಿ ನಾನು ಇದ್ದಾಗ ಸಂಪೂರ್ಣ ಏನಾಗಿದ್ದೇನೆ? ಬದಲಾವಣೆಯಾಗಿದ್ದೇನೆ. ಹಲ್ಲೆಲೂಯಾ.
ಸೊ ಅದನ್ನ ಪೌಲನಿಗೆ ಹೇಳುತ್ತಾ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಕ್ರಿಸ್ತನಿದ್ದಾನೆ, ನನ್ನಲ್ಲಿ ಸ್ವಾಮಿ ಇದ್ದಾನೆ, ನಿಮ್ಮಲ್ಲಿ ಇದ್ದಾನಾ? ನಿಮ್ಮಲ್ಲಿ ಯೇಸು ಸ್ವಾಮಿ ಇದ್ದಾನಾ? ಪರೀಕ್ಷೆ ಮಾಡಿಕೊಳ್ಳ್ರಿ, ಪರೀಕ್ಷೆ ಮಾಡಿ ತಿಳಿದುಕೊಳ್ಳ್ರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಯಾಕೆ ಈ ಮಾತನ್ನು ಪೌಲನು ಹೇಳ್ತಾ ಇದ್ದಾನೆ ಅಂದ್ರೆ, 1.5 ವರ್ಷ ಸೇವೆ ಮಾಡಿದ್ದಾನೆ ನೋಡಿ. 1 ವರ್ಷ 6 ತಿಂಗಳ ಸೇವೆಯಲ್ಲಿ ಫಲ ಬೇಕಲ್ವಾ? ಅವರಿಗೆ ವಾಕ್ಯವನ್ನು ಬಿತ್ತುತ್ತಾ ಇದ್ದಾನೆ, ವಾಕ್ಯವನ್ನು ಸಾರ್ತಾ ಇದ್ದಾನೆ, ವಾಕ್ಯವನ್ನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಕುರಿತಾಗಿ ಸುವಾರ್ತೆಯನ್ನು ಸಾರಿದ್ದಾನೆ. 1 ವರ್ಷ 6 ತಿಂಗಳ ಸಾರಿದ ಮೇಲೆ ಹೇಳ್ತಾ ಇದ್ದಾನೆ, ಈಗ ಪರೀಕ್ಷೆ ಮಾಡಿಕೊಳ್ಳ್ರಿ. ನಿಮಗೆ ಎಷ್ಟು ದಿನ ಸುವಾರ್ತೆ ಸಾರಲಾಗಿದೆ? ನಿಮಗೆ ಎಷ್ಟು ದಿನ ದೇವರ ಬಗ್ಗೆ ಹೇಳಲಾಗಿದೆ? ಇಲ್ಲಿ ಎಷ್ಟು ಜನ 1 ವರ್ಷದಿಂದ ಸಭೆಗೆ ಬರ್ತಾ ಇದ್ರೆ ಎಂಬುದನ್ನು ನೀವು ಕೈ ಎತ್ತಬಹುದು. 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, ಎಲ್ಲ ದಿನಗಳು, 6 ತಿಂಗಳು, 3 ತಿಂಗಳು ಸಭೆಗೆ ಬರ್ತಾ ಇದ್ದೇವೆ. ಸಭೆಗೆ ಬಂದಾಗೆಲ್ಲ ಏನನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ? ದೇವರ ವಾಕ್ಯ, ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ಹಾಡುಗಳ ಮೂಲಕ, ವಾಕ್ಯದ ಮೂಲಕ ಯೇಸು ಸ್ವಾಮಿ ಯಾರು, ಎಂತವನಾಗಿದ್ದಾನೆ, ಏನು ಮಾಡುವನಾಗಿದ್ದಾನೆ, ಯಾಕೆ ಬಂದಿದ್ದಾನೆ, ಇವೆಲ್ಲವನ್ನ ನಾವು ಕೇಳಿಸ್ಕೊಳ್ತಾನೇ ಇದ್ದೇವೆ. ಈ ಕೊರಿಂಥ ಸಭೆಯವರು ಕೂಡ 1.5 ವರ್ಷ ಕೇಳಿಸ್ಕೊಂಡಿದ್ದಾರೆ. ಎಷ್ಟು ದಿನ ಇವರು ಕೇಳಿಸ್ಕೊಂಡಿದ್ದಾರೆ? 1.5 ವರ್ಷ. ಈ 1.5 ವರ್ಷ ಕೇಳಿಸ್ಕೊಂಡ ಮೇಲೆ ಅವರ ನಡತೆ ಹೇಗಿದೆ ಅಂದ್ರೆ, ಅದೇ 2 ಕೊರಿಂಥ 12:20, ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಕಿವಿ ಊದುವುದು, ಉಬ್ಬಿಕೊಳ್ಳುವುದು, ಕಲಹೆ ಜಗಳ ಎಬ್ಬಿಸುವುದು, ಇವುಗಳು ಕಾಣ್ ಬರ್ತವೇನೋ ನನಗೆ ಸಂಶಯ ಉಂಟು. ಯಾಕಂದ್ರೆ ಎಷ್ಟು ದಿನ ನಿಮಗೆ ಸುವಾರ್ತೆ ಸಾರಿದ್ದೇನೆ ನಾನು ಅಂತ ಹೇಳ್ತಾ ಇದ್ದೇನೆ? 1 ವರ್ಷ 6 ತಿಂಗಳು. ಈ 1 ವರ್ಷ 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಬೇಕಾಗಿತ್ತು, ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕಾಗಿತ್ತು. 365 ದಿನಗಳಲ್ಲಿ ನೀವು ಕಾಲಿಡ್ತಾ ಇದ್ದೀರಾ. 365 ದಿನಗಳಲ್ಲಿ ಪ್ರತಿ ವಾರ ಕೂಡ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಎಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ, ಎಷ್ಟು ನಿಮ್ಮ ಜೀವಿತದಲ್ಲಿ ಪರಿವರ್ತನೆ ಆಗಿದೆ, ಪರೀಕ್ಷೆ ಮಾಡಿಕೊಳ್ಳುವಂತ ದೇವರು ಇವತ್ತು ನಮ್ಮ ಸಭೆಗೆ ದೇವರು ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ದಿನಗಳು ಕಳೀತಾ ಇದ್ದೇವೆ, ದಿನಗಳು ಹೋಗ್ತಾ ಇದೆ ಎಂಬುದಾಗಿ ಅಲ್ಲ ರೀ, ನಮ್ಮನ್ನು ನಾವು ಏನ್ ಮಾಡ್ಬೇಕಾಗಿದೆ? ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಹಾಗಾದ್ರೆ ಏನು ಪರೀಕ್ಷೆ ಮಾಡಿಕೊಳ್ಬೇಕು ಸರ್? ನಂಬಿಕೆಯನ್ನ. ಅದನ್ನೇ ಪೌಲನು ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಗೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ಎಂದು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಅಷ್ಟೇ, ಸಭೆಗೆ ಬರ್ತಾ ಇದೀವಲ್ಲ, ಪ್ರಾರ್ಥನೆ ಮಾಡ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ, ಕಾಣಿಕೆ ಹಾಕಿ ನಾವು ಹೋಗ್ತಾ ಇದೀವಿ, ನಾವು ದೇವರಲ್ಲೇ ಇದ್ದೀವಲ್ವಾ, ದೇವರನ್ನೇ ನಂಬಿದೀವಲ್ವಾ, ಪ್ರೇಯರ್ ಮಾಡ್ತಾ ಇದ್ದೀವಿ, ವಾಕ್ಯ ಓದ್ತಾ ಇದ್ದೀವಿ, ಕಾಣಿಕೆ ಆಗ್ತಾ ಇದ್ದೀವಿ, ಹಾಡುಗಳು ಆಗ್ತಾ ಇದ್ದೀವಿ, ಆಡ್ತಾ ಇದ್ದೀವಿ, ಸಭೆಗೆ ಬರ್ತಾ ಇದ್ದೀವಿ, ಮತ್ತೆ ದೇವರಲ್ಲಿ ಇದ್ದೀವಲ್ವಾ. ಈ ವಿಷಯದ ಬಗ್ಗೆ ಪೌಲನು ಹೇಳ್ತಾ ಇಲ್ಲ. ಪೌಲನು ಏನ್ ಹೇಳ್ತಾ ಇದ್ದಾನೆ? ನಂಬಿಕೆಯನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಮೇಲೆ ನಿಮಗೆ ನಂಬಿಕೆ ಇದೆನಾ? ಯೇಸು ಸ್ವಾಮಿಯನ್ನ ನೀವು ನಂಬಿದ್ದೀರಾ? ಅಥವಾ ಬರೇ ನಂಬಿದ್ದೀನೆಂಬುದಾಗಿ ಬರೀ ವಿಶ್ವಾಸದಲ್ಲಿ ಹೋಗ್ತಾ ಇದ್ದೀರಾ? ಪರೀಕ್ಷೆ ಮಾಡಿಕೊಳ್ಳ್ರಿ ಅಂತ ಪೌಲನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಂತ ನಂಬಿಕೆ? ದೇವರ ವಾಕ್ಯ ಹೇಳ್ತದೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆಂಬುದಾಗಿ ನಂಬಬೇಕಂತೆ. ಹಲ್ಲೆಲೂಯಾ. ಪೌಲನು ಈ ಕೊರಿಂಥ ಪಟ್ಟಣದಲ್ಲಿ ಹೇಳುವಂತ ವಾಕ್ಯ ಏನಂದ್ರೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರಾ? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆನಾ? ಯಾಕಂದ್ರೆ ಪೌಲನು ಪ್ರತಿ ಸಾರಿ ಸುವಾರ್ತೆ ಸಾರುವಾಗ ಏನಂತ ಹೇಳ್ತಾ ಇದ್ದ? ಯೇಸು ಕ್ರಿಸ್ತ ನಿಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ, ನಿಮಗೋಸ್ಕರ ಸತ್ತಿದ್ದಾನೆ, ನಿಮಗೋಸ್ಕರ ಎದ್ದು ಬಂದಿದ್ದಾನೆ ಎಂಬುದಾಗಿ ಎಲ್ಲಿ ಹೋದ್ರೂ ಕೂಡ ಆತನ ಸುವಾರ್ತೆ ಸೇವೆ ಮಾಡ್ತಾ ಇದ್ದ. ಹೌದಾ ಇಲ್ವಾ? ದೇವ್ರ ವಾಕ್ಯದಲ್ಲಿ ಆ ಸುವಾರ್ತೆ ಸಾರ್ತಾ ಇದ್ದ. ಆದ್ರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಆ ಸುವಾರ್ತೆಯನ್ನ ಬಿಟ್ಟು ತಮಗೆ ಒಳ್ಳೇದಾಗುತ್ತೆ, ನಮಗೆ ಒಳ್ಳೇದಿದೆ, ಒಳ್ಳೆ ದೇವರೆಂಬುದಾಗಿ ತಿಳ್ಕೊಂಡು ಅಷ್ಟೇ ಇವರು ಬರ್ತಾ ಇದ್ದಾರೆ. ಅಂದ್ರೆ ಇವರ ಒಳಗಡೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆನಾ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಪೌಲನು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ, ಯೇಸುವಿನ ಮೇಲೆ ನಿಮ್ಮ ನಂಬಿಕೆ ಇದೆನಾ? ಇವತ್ತು ನಾವ್ ಹೇಳ್ತೇವೆ, ಬಹಳ ನಂಬಿಕೆ ಇದೆ ಸರ್, ಅವನು ಒಳ್ಳೆ ದೇವರಾಗಿದ್ದಾನೆ, ನಮಗೆಲ್ಲ ಚಲೋ ಒಳ್ಳೇದು ಮಾಡಿದ್ದಾನೆ, ನಮಗೆಲ್ಲ ಸರಿ ಮಾಡಿದ್ದಾನೆ, ಬಹಳ ಉಪಕಾರ ನಮ್ಗೆ ಮಾಡಿದ್ದಾನೆ. ಆ ನಂಬಿಕೆಯ ಬಗ್ಗೆ ಹೇಳ್ತಾ ಇಲ್ಲ ಪೌಲನು. ಆತನು ದೊಡ್ಡ ದೇವರು ಸರ್, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ, ಒಳ್ಳೆ ದೇವರಂತ ನಾನು ನಂಬುತ್ತೇನೆ. ಆ ನಂಬಿಕೆ ಬಗ್ಗೆ ಈ ವಾಕ್ಯ ಹೇಳ್ತಾ ಇಲ್ಲ. ಯಾವ ನಂಬಿಕೆ ಬಗ್ಗೆ ಹೇಳ್ತಾ ಇದ್ರ ಅಂದ್ರೆ, ಪೌಲನ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ನಿನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ.
ಯೇಸು ಕ್ರಿಸ್ತ ನಿನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಯೇಸು ಕ್ರಿಸ್ತ ನಿನಗೋಸ್ಕರ ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ನೀನು ನಂಬ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆ ಇವತ್ತು ಬಹಳ ಜನ ನಂಬ್ತಾರೆ. ಅಪ್ಪ ಒಳ್ಳೆ ದೇವರಪ್ಪ, ಸಭೆಗೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ, ಸರಿ ಆಗುತ್ತೆ. ಬೈಬಲ್ ಕೂಡ ಹೇಳ್ತದೆ ದೆವ್ವಗಳು ಕೂಡ ನಂಬ್ತವಂತಂಗೆ. ಬೈಬಲ್ ಹೇಳುತ್ತೆ ದೆವ್ವಗಳು ಕೂಡ ನಂಬಿ ಬರೀ ನಂಬಲ್ಲಂತವ್ ಏನ್ ಮಾಡ್ತಾವಂತೆ, ಗಡಗಡನೆ ನಡುಗುತ್ತವೆ. ನೋಡಿ, ನಾವು ನಂಬುತ್ತೇವೆ, ದೆವ್ವಗಳು ನಂಬುತ್ತೇವೆ. ದೆವ್ವಗಳಿಗೂ ನಮಗಿರುವಂತ ವ್ಯತ್ಯಾಸ ಏನು? ದೆವ್ವಗಳು ಏನ್ ಮಾಡ್ತಾವಂದ್ರೆ ಆತನ ದೇವಕುಮಾರ, ಆತನ ದೇವರಂತ ನಂಬ್ತವೆ. ಆದ್ರೆ ಆತ ನನಗೋಸ್ಕರ ಬಂದಿದ್ದಾನೆ, ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ಇದನ್ನ ದೆವ್ವಗಳು ನಂಬಲ್ಲ, ಇದನ್ನ ದೆವ್ವಗಳು ವಿಶ್ವಾಸ ಮಾಡಲ್ಲ. ದೇವರ ಮಕ್ಕಳಾಗಿರುವ ನಾವು ಇದನ್ನ ನಂಬಬೇಕಾಗಿದೆ. ಆಮೆನ್. ಯೇಸು ಸ್ವಾಮಿ ಬಂದಿದ್ದಾರ? 2000 ವರ್ಷಗಳ ಈ ಲೋಕಕ್ಕೆ ಬಂದಿದ್ದಾರಾ ಇಲ್ವಾ? ಎಲ್ಲಿ ಬಂದಿದ್ದಾರೆ? ಯಾವ ಸ್ಥಳದಲ್ಲಿ ಬಂದಿದ್ದಾರೆ? ಯೆರೂಸಲೇಮ್. ಯಾವ ಪಟ್ಟಣದಲ್ಲಿ ಆತನು ಹುಟ್ಟಿದ್ದಾನೆ? ಬೆತ್ಲೆಹೇಮ್. ಎಲ್ಲಿ ಆತನಿಗೆ ಶಿಲುಬೆಗೆ ಹಾಕಿದ್ರು? ಯೆರೂಸಲೇಮ್ ಊರು ಹೊರಗಡೆ ಗೋಲ್ಗೊತ್ತಾ ಎಂಬ ಬೆಟ್ಟದ ಮೇಲೆ ಆತನಿಗೆ ಹಾಕಿದ್ರು. ಎಲ್ಲಿದೆ ಆತನ ಸಮಾಧಿ? ಇವತ್ತಿಗೂ ಆತನ ಸಮಾಧಿ ಖಾಲಿನೇ ಇದೆ. ನೋಡ್ಬೇಕಂತ ಆಸೆ ಇದೆನಾ? ಹೋಗಿ ಆ ಸ್ಥಳದಲ್ಲಿ ನೋಡ್ಬೋದು. ಯಾಕಂದ್ರೆ ಕರ್ತನು ಬಂದಿದ್ದು ನಿಜ, ಪ್ರಾಣ ಕೊಟ್ಟಿದ್ದು ನಿಜ, ಸಮಾಧಿಯಿಂದ ಎದ್ದು ಬಂದಿದ್ದು ನಿಜವಾಗಿದೆ. ಇದನ್ನ ನೀವು ನಂಬಿರಿದ್ದೀರಾ ಅಂತ ಪೌಲನು ಕೊರಿಂಥ ಸಭೆಗೆ ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಕೃಪೆ ಪ್ರಾರ್ಥನೆ ಮಂದಿರ ಸಭೆಗೆ ದೇವರು ಮಾತನಾಡ್ತಾ ಇದ್ದಾರೆ. 365 ದಿನಗಳು ಸಭೆಗೆ ಬರ್ತಾ ಇದ್ದೀರಾ. 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು. ಆದ್ರೆ ಏನನ್ನ ನೀವು ನಂಬಿದ್ದೀರಾ? ಏನನ್ನ ನಂಬಿ ನೀವು ಮುಂದೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಸ್ವಾಮಿ ಇವತ್ತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತ ನನಗೋಸ್ಕರ ಬಂದು ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನಂಬಿ ಎರಡನೇದು ಹೇಳ್ತೇವೆ, ಆ ನಂಬಿಕೆಯಲ್ಲಿ ಏನ್ ಮಾಡ್ಬೇಕಾಗಿದೆ? ನಡೆಯಬೇಕಾಗಿದೆ. ಇದು ನಂಬಿಕೆ. ಮೂರನೇದು, ಆ ನಂಬಿಕೆಯಲ್ಲಿ ನಡೆಯುವಾಗ ವಿಧೇಯತೆಯನ್ನು ತೋರಿಸಬೇಕಾಗಿದೆ ದೇವರ ವಾಕ್ಯಕ್ಕೆ. ದೇವರ ವಾಕ್ಯ ಏನೆಲ್ಲ ಹೇಳ್ತದೋ ಆ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ವಿಧೇಯತೆಯನ್ನು ತೋರಿಸುವಾಗ ಆವಾಗಲೇ ನೀನು ದೇವರಲ್ಲಿ ಇದ್ದಿ ಎಂಬುದಾಗಿ ಅರ್ಥ. ಚರ್ಚಿಗೆ ಬಂದ್ರೆ ದೇವರಲ್ಲಿ ಇದ್ದಿ ಎಂಬುದಾಗಿ ಅರ್ಥ ಅಲ್ಲ. ಕಾಣಿಕೆ ಕೊಟ್ಟರೆ ದೇವರಲ್ಲಿ ಇದ್ದಿ ಎಂಬುದಾಗಿ ಅರ್ಥ ಅಲ್ಲ. ನಿನ್ನ ಮನೆಯಲ್ಲಿ ಯೇಸು ಎಲ್ಲ ಒಳ್ಳೇದು ಮಾಡ್ತಾರೆ ಪ್ರಾರ್ಥನೆ ಮಾಡಿದ್ರೆ ದೇವರಲ್ಲಿ ಇದ್ದಿ ಎಂಬುದಾಗಿ ಅರ್ಥ ಅಲ್ಲ. ದೇವರಲ್ಲಿ ಇದ್ದಿ ಎಂಬುದಾಗಿ ಅರ್ಥ ಏನಂದ್ರೆ ಆತ ನನಗೋಸ್ಕರ ಬಂದಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ಸತ್ತು ಸಮಾಧಿ ಎದ್ದು ಬಂದಿದ್ದಾನೆ. ಆತನ ನಂಬಿದ್ರೆ ನನಗೆ ಸ್ವರ್ಗ ಇದೆ. ಏನಿದೆ? ನನಗೆ ಸ್ವರ್ಗ ಇದೆ. ಇದು ನಂಬಿಕೆ. ಆದ್ರೆ ಕೊರಿಂಥ ಸಭೆಯವರು ಈ ನಂಬಿಕೆಯಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ನಂಬಿಕೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸ್ಥಿರ ಇಲ್ಲ. ಪಕ್ಕದವ್ರಿಗೆ ಹೇಳ್ರಿ, ನಮ್ಮಂಗೆ ನಾವಿದ್ದೇವೆ ಇಲ್ವಾ? ಬಹಳ ದಿನ ಯೇಸು ಸ್ವಾಮಿ ನಂಬ್ಕೊಂಡಿದ್ದೀರಾ? ಯೇಸು ಸ್ವಾಮಿ ವಿಶ್ವಾಸ ನಾವು ಮಾಡಿದೀನ್ರಿ, 1 ವಾರ ಬೀಳಾದಂಗ ಸಭೆಗೆ ಹೋಲತ್ತೀನಿ, ಮತ್ತೆ ಏನೆಲ್ಲ ಇದ್ರು ಕೂಡ ಭಾಗವಹಿಸ್ತೀನಿ, ಏನೆಲ್ಲ ಪ್ರಾರ್ಥನೆ ಕೂಟ ಇದ್ರು ಭಾಗವಹಿಸ್ತೀನಿ. ಹಂಗಷ್ಟೇ ಅಲ್ರಿ, ಸಂಡೇ ಬರುವಾಗ ಸುಮ್ಮನೆ ಬರಲ್ಲ, ಕಾಣಿಕೆ ಹಾಕಿ ನಾವು ಬರ್ತೀನಿ. ಒಳ್ಳೇದು ಮಾಡೋದು ಒಳ್ಳೇದು, ಆದ್ರೆ ನೀನ್ ದೇವರಲ್ಲಿ ಇದೀಯಾ? 365 ದಿನಗಳು ಕಳೀತಾ ಇದೆ. ಪೌಲನ್ ಹೇಳ್ದ, ನಾನ್ ದೇವರ ನಂಬಿದಾಗ ಎಂತವನಾಗಿದ್ದೇನೆ ಗೊತ್ತಾ? ಸಂಪೂರ್ಣ ನಾನು ಏನಾಗಿದ್ದೇನೆ? ಬದಲಾವಣೆ ಆಗಿದ್ದೇನೆ. ನಾನು ದೇವರಲ್ಲಿ ಇದ್ದೇನೆ. ದೇವರಲ್ಲಿ ಇದ್ದೇನೆ ಎಂಬುದಾಗಿ ಅರ್ಥ ಸೂಚನೆ ಏನಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ. ಏನೇನು ಬದಲಾವಣೆ ಬರ್ತದೆ? ಬರೆದರ ವಾಕ್ಯ ಓದಿದ್ರು. ಹೊಟ್ಟೆ ಕಿಚ್ಚು, ಜಗಳ, ಕಲಹೆ ಎಬ್ಬಿಸುವಂಥದ್ದು, ಕಿವಿ ಊದುವುದು, ಚಾಡಿ ಎಳುವುದು, ಇವ್ಯಾವ ಸ್ವಭಾವಗಳು ನಮ್ಮಲ್ಲಿ ಇರುವುದಿಲ್ಲ. ಸ್ವಾಮಿ ನಮ್ಮೊಳಗಡೆ ಬಂದಿದಾರಂದ್ರೆ ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಹಳೆ ಮನುಷ್ಯರು ನಾವಾಗಿರಲ್ಲ. ಹಳೆ ಮನುಷ್ಯ ನಾವಾಗಿರಲ್ಲ. ಪೌಲನ ಅದನ್ನ ಹೇಳ್ತಾ ಇದ್ರಲ್ಲ, ಹಿಂದೆ ನಾನು ಹೇಗಿದ್ದೆ? ಬಹಳ ಅಭಿಮಾನದಿಂದ ತುಂಬಿದವನು, ಬಹಳ ಮೆರಿತಾ ಇದೆ, ಉಪ್ಪಿಕೊಳ್ತಾ ಇದೆ, ಮೆರಿತಾ ಇದೆ, ಎಲ್ಲರನ್ನ ಕೆಳಗಡೆ ನೋಡ್ತಾ ಇದೆ, ಯಾವಾಗಲೂ ಹೊಡೆಯುವಂತ ಕೈ ನಂದಾಗಿತ್ತು, ಅನೇಕರ ನಿಮಿಷ ಕೊಡ್ತಾ ಇದೆ. ಆದ್ರೆ ಈಗ ಯೇಸು ಸ್ವಾಮಿ ನನ್ನ ಒಳಗಡೆ ಬಂದ ಮೇಲೆ ಬದಲಾವಣೆ ಆಗಿದ್ದೇನೆ. ಎಷ್ಟು ಜನ ಈ ರೀತಿಯಲ್ಲಿ ಇದೀವ? ಎಷ್ಟು ಜನ ಇವತ್ತು ಬದಲಾವಣೆ ಆಗಿದ್ದೀವ? ಪ್ರತಿ ವಾರ ಸಭೆಗೆ ಬರ್ತೀವಿ, ಪ್ರತಿ ವಾರ ದೇವರನ್ನ ಆರಾಧನೆ ಮಾಡ್ತೇವೆ. ಹಿಂದಕ್ಕೆ ಹೋದ್ಮೇಲೆ ಮೊದಲು ಹೇಗಿದ್ದೀವೋ
ಹಾಗೇನೆ. ಏನು ವ್ಯತ್ಯಾಸ? ಪೌಲನು ಅದನ್ನ ಹೇಳ್ತಾರೆ, ಕೊರಿಂಥ ಸಭೆಯೇ, ನಿಮ್ಮನ್ನು ಕ್ರಿಸ್ತನಿದ್ದಾನ ಇಲ್ವಾ ಪರೀಕ್ಷೆ ಮಾಡಿಕೊಳ್ಳ್ರಿ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರಾ ಇಲ್ವಾ ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾಕೆ ಗೊತ್ತಾ? ಯೇಸು ಸ್ವಾಮಿ 2 ಸಾರಿ ಬೇಗನೆ ಬರ್ತಾ ಇದ್ದಾನೆ. 2025 ವರ್ಷ ಮುಗಿತಾ ಇದೆ. ಕೊನೆ ದಿನದ ವಾರದಲ್ಲಿ ನಾವಿದ್ದೇವೆ. ಮುಂದಿನ ವಾರ ಹೊಸ ವರ್ಷ ಇರುವಂತದ್ದಾಗಿದೆ. ಈ ವಾರದ ಒಳಗಾಗಿಯೇ ನಮ್ಮನ್ನು ನಾವು ಏನ್ ಮಾಡ್ಬೇಕಾಗಿದೆ? ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾನು ದೇವರಲ್ಲಿ ಇದ್ದೀನಾ ಇಲ್ವಾ? ಯೇಸು ಸ್ವಾಮಿ ನನ್ನ ರಕ್ಷಕನಾಗಿದ್ದಾನಾ ಇಲ್ವಾ? ಆತನ ಮಾತನ್ನ ಕೈಕೊಂಡು ನಡೀತಾ ಇದ್ದಾನ ಇಲ್ವಾ? ಅಥವಾ ಸುಮ್ಮನೆ ಹೆಸರಿಗೆ ಹೋಗಿ ಚರ್ಚಿಗೆ ಹೋಗಿ ಬರ್ತಾ ಇದ್ದೀನ? ಸುಮ್ಮನೆ ಹೆಸರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನ? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಡಾಕ್ಟರ್ ಹೇಳ್ತಾರೆ, ಬ್ರೈನ್ ಪರೀಕ್ಷೆ ಮಾಡ್ಕೋ, ಬ್ರೈನ್ ಟೆಸ್ಟ್ ಮಾಡು, ಬ್ಲಡ್ ಟೆಸ್ಟ್ ಮಾಡು, ಬೋನ್ ಟೆಸ್ಟ್ ಮಾಡು, ಬಾಡಿ ಟೆಸ್ಟ್ ಮಾಡು ಅಂತ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಗೊತ್ತಾ? ದೋಷಗಳಿರುವಾಗ, ದೋಷದ ಲಕ್ಷಣಗಳು ಕಾಣುವಾಗ. ಪೌಲನು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಸಭೆ ದೊಡ್ಡದಿದೆ, ನಿಮ್ಮ ಊರು ಕೂಡ ದೊಡ್ಡದಿದೆ, ದುಡ್ಡಿನಲ್ಲಿ ಯಾವುದು ಕಡಿಮೆ ಇಲ್ಲ, ಶ್ರೀಮಂತರಾಗಿದ್ದೀರಾ, ಶ್ರೀಮಂತ ಪಟ್ಟಣವಾಗಿದೆ. ಆದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಟೆಸ್ಟ್ ಮಾಡ್ಕೊಳ್ರಿ. ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇದ್ದಾನ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ? ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾಕೆ ಪರೀಕ್ಷೆ ಮಾಡ್ಕೋಬೇಕು ಗೊತ್ತಾ? ಅದು 2 ಕೊರಿಂಥ 5:17. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ದೇವರಲ್ಲಿದ್ದವನು ಹೆಂಗಿರ್ತಾನಂತೆ? ಸಭೆಯಲ್ಲಿ ಯಾರೇ ಆಗಲಿ, ಎಲ್ಲಕ್ಕಾಗಲಿ, ಮಲ್ಲಕ್ಕಾಗಲಿ, ಎಲ್ಲಣ್ಣಾಗಲಿ, ಮಲ್ಲಣ್ಣಾಗಲಿ, ಯಾರೇ ಆಗಲಿ, ಸಭೆಯಲ್ಲಿ ಯಾರಾದ್ರೂ ಯೇಸುವಿನಲ್ಲಿದ್ರೆ ಅವನು ಹಳೆದಾಗಿರಲ್ಲ, ಹಳೆಯ ರೀತಿಯಲ್ಲಿ ಇರಲ್ಲ. 2025ನೇ ವರ್ಷದಲ್ಲಿ ಇದ್ದಂಗೆ ಇರಲ್ಲ. ಅವನು ಮುಂದೆ ಕಾಲಿಡುವಾಗ ಹೊಸದಾಗಿ ಅವನು ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ನೂತನ ಸೃಷ್ಟಿಯಾದನು. ಎಂತ ಸೃಷ್ಟಿ? ದೇವರ ಕೈಲಿ ಎಂತ ಸೃಷ್ಟಿ ಆದನವನು? ಹೊಸ ಸೃಷ್ಟಿ. ಮತ್ತೆ ಇಗೋ ಹಳೇದೆಲ್ಲ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಏನೋಗಿದೆ ಹಳೇದು? ಪೌಲನು ಹೇಳ್ತಾರೆ, ಯಾವನಾದ್ರೂ ದೇವರಲ್ಲಿದ್ರೆ ಅವನು ಹೊಸ ಸೃಷ್ಟಿ ಆಗ್ತಾನಪ್ಪ. ಹಳೇದೆಲ್ಲ ಹೋಗ್ತದೆ. ಹೇಳು ಒಂದ್ಸಲ ನನ್ನ ಜೊತೆ ಕೈ ಇಟ್ಟು, ಹಳೇದೆಲ್ಲ ಹೋಗ್ತದೆ. ಏನು ಹೋಗೋದು? ಊರ್ ಬಿಟ್ಟು ಹೋಗಕ? ಏನು ಹೋಗ್ತೆ ಹಳೇದು? ಪೌಲನಿಗೆ ಏನೇನು ಹೋಯ್ತು ಹಳೇದು? ಆತನ ಹೇಳ್ತಾನೆ, ನಾನು ಯಹೂದಿ ಮತದಲ್ಲಿ ಹುಟ್ಟಿದವನು, ದೊಡ್ಡ ಜಾತಿ ನಂತ ಅಂತ ಹೇಳ್ತಾನೆ. ಆಮೇಲೆ ದೇವರು ನಂಬಿದ ಮೇಲೆ ಏನ್ ಮಾಡ್ಬೇಕಪ್ಪ ತಗೊಂಡು, ಎಲ್ಲರೂ ಸಮಾನವೇ ಅಂತಂದ. ಮತ್ತೆ ಪೌಲನು ಯಾವಾಗಲೂ ಒಡೆಯುವಂತ ಕೈ ಆಗಿತ್ತು, ಕೈ ಎತ್ತುವಂತ ಕೈ ಆಗಿತ್ತು. ಅದೇ ಯೆರೂಸಲೇಮಿಗೆ ಹೋದಾಗ ಒಡಿಸಿಕೊಂಡ. ಹಳೇದು ಹೋಗ್ತಾ ಇದ್ದೇನಾ? ಮತ್ತೆ ಪೌಲನ ಜೀವಿತ ಕಠಿಣವಾಗಿತ್ತು, ಸಂಪೂರ್ಣ ಬದಲಾವಣೆಯಾದ. ಹಳೆ ಸ್ಥಿತಿ ಎಲ್ಲ ಹೋಗ್ತಾ ಇದೆ. ಇವತ್ತು ಹಳೇದು ಹೋಗಿದ್ದೇನಾ? ಸಭೆಗೆ ಬರ್ತಾ ಇದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ, ದೇವರ ಸೇವೆ ಮಾಡ್ತಾ ಇದ್ದೇವೆ, ಸಭೆಯಲ್ಲಿ ದೇವರನ್ನು ಕೊಂಡಾಡ್ತಾ ಇದ್ದೇವೆ. ಆದ್ರೆ ಹಳೇದು ಹೋಗಿದ್ದೇನಾ? ಹೆಂಗ್ ಬಿಡ್ತೀನಿ ಪಾಸ್ಟ್ರೆ? ಹೆಂಗ್ ಬಿಡ್ಬೇಕು ನಾ ಅದನ್ನ? ಅದಿದ್ರಲ್ಲ ಜನರು ಮನೆಯದು ಅಂತೀಲ್ವಾ? ಪೌಲನು ಅದನ್ನ ಹೇಳ್ತಾನೆ, ನಾನು ಅನೇಕರನ್ನ ಹೊಡೆದೆ, ಅನೇಕರ ಹಿಂಸೆ ಕೊಟ್ಟೆ, ಅನೇಕರನ್ನ ಜೈಲಲ್ಲಿ ನಾನು ಹಾಕಿದೆ, ಅನೇಕರಿಗೆ ಬೇಕಾದಂತ ಹಿಂಸೆಗಳನ್ನು ನಾನು ಕೊಟ್ಟು ನಡೆಸಿದೆ. ಆದ್ರೆ ನನಗೆ ಗೊತ್ತಾಯ್ತು, ಯೇಸು ನಂಬ್ಕೊಂಡ ಮೇಲೆ ಒಂದು ಕೂಡ ಇದು ನಡೆಯಲ್ಲ. ಆವಾಗ ಸಂಪೂರ್ಣ ಪೌಲನು ಬದಲಾವಣೆ ಆದನು. ಎಷ್ಟು ಜನ ದೇವರ ಆಲಕ್ಕೆ ನಾವು ಬರ್ತಾ ಇದ್ವಿ? ಪ್ರತಿ ವಾರ ದೇವರ ಆಲಕ್ಕೆ ಬರ್ತಾ ಇದ್ವಿ. ಕೈಗಳ ಮೇಲೆ ನೋಡೋಣ. ದೇವರ ಆಲಕ್ಕೆ ಬರ್ತಾ ಇರೋರು ವಾರ ವಾರ. ಹಾಗಾದ್ರೆ ಅರ್ಥ ನಮ್ಮ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಏನಂತ ಪರೀಕ್ಷೆ ಮಾಡಬೇಕು? ದೇವರಲ್ಲಿ ನಾನಿದ್ದೇನಾ? ಯೇಸುಸ್ವಾಮಿ ನಾನಿದ್ದೇನಾ? ಯೇಸುಸ್ವಾಮಿ ನನ್ನ ಒಳಗಡೆ ಇದ್ದಾನಾ? ನೋಡಿ, ಯೇಸುಸ್ವಾಮಿ ಯಾರಲ್ಲಿ ಇರ್ತಾರೆ ಗೊತ್ತಾ? ದೇವ್ರ ವಾಕ್ಯ ಹೇಳ್ತದೆ, ಆತನು ಪರಿಶುದ್ಧನಾಗಿದ್ದಾನೆ. ಎಂತವನಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧರಲ್ಲಿ ಆತನು ವಾಸ ಮಾಡುವನಾಗಿದ್ದಾನೆ. ಮತ್ತು ಯಾರೆಲ್ಲ ಆತನ ನಂಬುತ್ತಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ನಂಬುವವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ಏನಂತ ನಂಬೋದು? ಯೇಸು ಕ್ರಿಸ್ತನು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ಸಮಾಧಿಯಿಂದ, ಯೇಸು ಕ್ರಿಸ್ತ ನನಗೋಸ್ಕರ ಈ ಲೋಕದಲ್ಲಿ ಬಂದವನಾಗಿದ್ದಾನೆ. ಇದನ್ನ ನೀನು ನಂಬಬೇಕು. ಇದನ್ನು ಯಾವಾಗ ನೀನು ನಂಬ್ತೀಯೋ ನಿನ್ನ ಜೀವನದಲ್ಲಿ ನೂತನ ಸೃಷ್ಟಿ ಕಾರ್ಯವನ್ನು ದೇವರು
ಮಾಡಲಿಕ್ಕಿದ್ದಾನೆ. 25 ಹೋಗ್ತದೆ, ಇದೇ ವಾರ ಲಾಸ್ಟ್. 26ರಲ್ಲಿ ನಾವು ಕಾಲಿಡಿತೇವೆ. ಇದರ ಅರ್ಥ ಹಳೇದು ನಮ್ಮೊಳಗಡೆ ಇರ್ಬೇಕಾ ಬೇಡವಾ? ಇರಬಾರ್ದು. ಹಳೆಯ ವಿಶ್ವಾಸ ಏನು? ಹಳೆಯ ವಿಶ್ವಾಸ ಗೊತ್ತಾ? ಚರ್ಚ್ಗೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ. ಪ್ರೇಯರ್ ಮಾಡಿಸ್ಕೊಂಡ್ರೆ ಅಮ್ಮವ್ರ ಕೈಲಿ, ಪಾಸ್ಟರ್ ಕೈಲಿ ಪ್ರೇಯರ್ ಮಾಡಿಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಅಥವಾ ಚರ್ಚ್ನ ಒಂದು ಕಾಲಿಟ್ರೆ ಒಳ್ಳೇದಾಗುತ್ತೆ, ಅಥವಾ ಕಾಣಿಕೆ ಕೊಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಇದು ಹಳೆಯ ವಿಶ್ವಾಸ. ಈ ಹಳೆದು ಹೋಗ್ಬೇಕು. ಎಲ್ಲಿವರೆಗೂ ಹಳೆದು ಹೋಗಲ್ವೋ ಅಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಸ್ವಾಮಿ ವಾಸ ಮಾಡಕ್ಕಾಗಲ್ಲ. ವಾಕ್ಯ ಅದನ್ನ ಹೇಳ್ತದೆ. ನಿಮ್ಮೊಳಗಡೆ ಎಂಥದ್ದು ವಿಶ್ವಾಸ ಇರ್ಬೇಕಂದ್ರೆ, ಯೇಸು ಕ್ರಿಸ್ತನು ನನಗಾಗಿ ಬಂದಿದ್ದಾನೆ, ನನಗಾಗಿ ಸತ್ತಿದ್ದಾನೆ, ನನಗಾಗಿ ಎದ್ದು ಬಂದಿದ್ದಾನೆ. ಅವನ ಮಾತು ಕೇಳಿ ನಡೆದರೆ, ಅವನ ಮಾತಿನಲ್ಲಿ ನಾನು ನಡೆದರೆ ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಮತ್ತು ವಿಶ್ವಾಸದಲ್ಲಿ ನೀವು ನಡೆಯಬೇಕು. ಹಲ್ಲೆಲೂಯಾ. ಇಂಥ ವಿಶ್ವಾಸದಲ್ಲಿ ನೀವು ಹೋಗುವಾಗ ನಿಮ್ಮ ಜೀವಿತದಲ್ಲಿ ಕರ್ತನ ಕಾರ್ಯಗಳನ್ನ 2026ರಲ್ಲಿ ನಿಮ್ಮ ಜೀವಿತದಲ್ಲಿ ಕರ್ತನ ಕಾರ್ಯಗಳನ್ನ ಮಾಡ್ತಾನೆ.